Welcome back to our Kushi Creative Canvas YouTube channel. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇವರು ಕನ್ನಡ ಚಿತ್ರರಂಗದ ಪ್ರಮುಖ ನಾಯಕ ನಟರಾಗಿದ್ದಾರೆ. ಅಲ್ಲದೆ ಹಿನ್ನೆಲೆ ಗಾಯಕರು ಮತ್ತು ನಿರ್ಮಾಪಕರು ಸಹ ಆಗಿದ್ದಾರೆ. ಇವರು ಅನೇಕ ಚಿತ್ರಗಳಲ್ಲಿ ನಟರಾಗಿ ನಟಿಸಿದ್ದಾರೆ ಹಾಗೂ ಬಾಲನಟರಾಗಿಯೂ ನಟಿಸಿದ್ದಾರೆ. ಅಂತಹ ಚಿತ್ರಗಳೆಂದರೆ 1976ರಲ್ಲಿ ಪ್ರೇಮದ ಕಾಣಿಕೆ ಚಿತ್ರದ ಮೂಲಕ ತೆರೆಯ ಮೇಲೆ ಕಾಣಿಸಿಕೊಂಡ ಇವರು ನಂತರ 1977ರಲ್ಲಿ ಸನಾದಿ ಅಪ್ಪಣ್ಣ, 1978ರಲ್ಲಿ ತಾಯಿಗೆ ತಕ್ಕ ಮಗ, 1980ರಲ್ಲಿ ವಸಂತಗೀತ ಚಿತ್ರದಲ್ಲಿ ಮಗುವಿನ ಪಾತ್ರದಲ್ಲಿ ನಟಿಸಿದ್ದಾರೆ. ನಂತರ 1981ರಲ್ಲಿ ಭೂಮಿಗೆ ಬಂದ ಭಗವಂತ ಚಿತ್ರದಲ್ಲಿ ಲೋಕೇಶ್ ಜೊತೆಗೆ ನಟಿಸಿದ್ದಾರೆ. 1981ರಲ್ಲಿ ಭಾಗ್ಯವಂತ ಚಿತ್ರ, 1982ರಲ್ಲಿ ಹೊಸಬೆಳಕು. ನಂತರ ಅದೇ ವರ್ಷದಲ್ಲಿ 1982ರಲ್ಲಿ ಚಲಿಸುವ ಮೋಡಗಳು ಚಿತ್ರದಲ್ಲಿ ನಟಿಸಿದ್ದಾರೆ. ಮತ್ತೆ ಅವರ ತಂದೆಯ ಜೊತೆಯಲ್ಲೂ ಕೂಡ 1983ರಲ್ಲಿ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಪ್ರಹ್ಲಾದ ಪಾತ್ರದಲ್ಲಿ ನಟಿಸಿದ್ದಾರೆ. 1983ರಲ್ಲಿ 2 ನಕ್ಷತ್ರಗಳು ಚಿತ್ರದಲ್ಲಿ ರಾಜನ ಪಾತ್ರದಲ್ಲಿ ನಟಿಸಿದ್ದಾರೆ. ನಂತರ 1984ರಲ್ಲಿ ಯಾರಿವನು ಚಿತ್ರದಲ್ಲಿ, 1985ರಲ್ಲಿ ಬೆಟ್ಟದ ಹೂ ಚಿತ್ರದಲ್ಲಿ ನಟಿಸಿದ್ದಾರೆ. ಬೆಟ್ಟದ ಹೂ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ದೊರೆತಿದೆ. 1988ರಲ್ಲಿ ಶಿವಮೆಚ್ಚಿದ ಕಣ್ಣಪ್ಪ ಮತ್ತು 1989ರಲ್ಲಿ ಪರಶುರಾಮ ಚಿತ್ರದಲ್ಲಿ ನಟಿಸಿದ್ದಾರೆ. ನಂತರ ನಟರಾಗಿ 2002ರಲ್ಲಿ ಅಪ್ಪು ಚಿತ್ರ ಹಾಗೂ 2003ರಲ್ಲಿ ಅಭಿ ಚಿತ್ರದಲ್ಲಿ, 2004ರಲ್ಲಿ ವೀರ ಕನ್ನಡಿಗ ಚಿತ್ರದಲ್ಲಿ ನಟಿಸಿದ್ದಾರೆ. ಅದೇ ವರ್ಷ ಅಂದರೆ 2004ರಲ್ಲಿಯೇ ಮೌರ್ಯ ಚಿತ್ರದಲ್ಲಿಯೂ ನಟಿಸಿದ್ದಾರೆ. 2005ರಲ್ಲಿ ಆಕಾಶ್ ಮತ್ತು ನಮ್ಮ ಬಸವ ಚಿತ್ರದಲ್ಲಿ ನಟಿಸಿದ್ದಾರೆ. 2006ರಲ್ಲಿ ಅಜಯ್ ಚಿತ್ರದಲ್ಲಿ ನಟಿಸಿದ್ದಾರೆ. 2007ರಲ್ಲಿ ಅರಸು ಮತ್ತು ಮಿಲನ ಚಿತ್ರದಲ್ಲಿ ನಟನೆ ಮಾಡಿದ್ದಾರೆ. ಮಿಲನ ಚಿತ್ರಕ್ಕೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ದೊರೆತಿದೆ. 2008ರಲ್ಲಿ ಬಿಂದಾಸ್ ಮತ್ತು ವಂಶಿ ಚಿತ್ರದಲ್ಲಿ ನಟಿಸಿದ್ದಾರೆ. 2009ರಲ್ಲಿ ರಾಜ ದಿ ಶೋ ಮ್ಯಾನ್ ಚಿತ್ರವನ್ನು ನಟಿಸಿದ್ದಾರೆ. ಈ ಚಿತ್ರಕ್ಕೆ ಸೌತ್ ಸ್ಕೋಪ್ ಫಿಲಂ ಪ್ರಶಸ್ತಿ ದೊರೆತಿದೆ. 2009ರಲ್ಲಿ ರಾಮ್ ಚಿತ್ರದಲ್ಲಿ ನಟಿಸಿದ್ದಾರೆ. 2010ರಲ್ಲಿ ಪೃಥ್ವಿ ಚಿತ್ರದಲ್ಲಿ ಪೊಲೀಸ್ ಪಾತ್ರಧಾರಿಯಾಗಿ ನಟಿಸಿದ್ದಾರೆ. 2011ರಲ್ಲಿ ಜಾಕಿ ಹಾಗೂ ಹುಡುಗರು ಚಿತ್ರದಲ್ಲಿ ನಟಿಸಿದ್ದಾರೆ. ಹುಡುಗರು ಚಿತ್ರಕ್ಕೆ ಫಿಲಂ ಫೇರ್ ಪ್ರಶಸ್ತಿ ದೊರೆತಿದೆ. ಮತ್ತೆ 2011ರಲ್ಲಿ ಪರಮಾತ್ಮ ಚಿತ್ರದಲ್ಲಿ ನಟಿಸಿದ್ದಾರೆ. 2012ರಲ್ಲಿ ಅಣ್ಣಾ ಬಾಂಡ್ ಹಾಗೂ ಯಾರೇ ಕೂಗಾಡಲಿ ಚಿತ್ರದಲ್ಲಿ ನಟಿಸಿದ್ದಾರೆ. ಅಣ್ಣಾ ಬಾಂಡ್ ಚಿತ್ರಕ್ಕೆ ದಕ್ಷಿಣ ಭಾರತದ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ದೊರೆತಿದೆ. 2014ರಲ್ಲಿ ನಿನ್ನಿಂದಲೇ ಮತ್ತು ಪವರ್ ಚಿತ್ರದಲ್ಲಿ ನಟಿಸಿದ್ದಾರೆ. 2015ರಲ್ಲಿ ರಣವಿಕ್ರಮ ಮತ್ತು ಮೈತ್ರಿ ಚಿತ್ರದಲ್ಲಿ ನಟಿಸಿದ್ದಾರೆ. ಮೈತ್ರಿ ಚಿತ್ರದಲ್ಲಿ ಕನ್ನಡದ ಕೋಟ್ಯಾಧಿಪತಿ ಆ್ಯಂಕರಿಂಗ್ ಪಾತ್ರದಲ್ಲಿ ಪುನೀತ್ ರಾಜ್ಕುಮಾರ್ ರವರು ಕಾಣಿಸಿಕೊಂಡಿದ್ದಾರೆ. ಇನ್ನು 2016ರಲ್ಲಿ ಚಕ್ರವ್ಯೂಹ ಮತ್ತು ದೊಡ್ಮನೆ ಹುಡುಗ ಚಿತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರಕ್ಕೂ ಸಹ ಪ್ರಶಸ್ತಿ ದೊರೆತಿದೆ. 2017ರಲ್ಲಿ ರಾಜ್ಕುಮಾರ್ ಮತ್ತು ಅಂಜನಿ ಪುತ್ರ ಚಿತ್ರದಲ್ಲಿ ನಟಿಸಿದ್ದಾರೆ. 2019ರಲ್ಲಿ ನಟ ಸಾರ್ವಭೌಮ ಚಿತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಜರ್ನಲಿಸಂ ಪಾತ್ರವನ್ನು ಮಾಡಿದ್ದಾರೆ. ಇನ್ನು 2021ರಲ್ಲಿ ಯುವರತ್ನ ಚಿತ್ರದಲ್ಲಿ ನಟಿಸಿದ್ದಾರೆ. ನಂತರ 2022ರಲ್ಲಿ ಜೇಮ್ಸ್ ಚಿತ್ರದಲ್ಲಿ ಆರ್ಮಿ ಪಾತ್ರಧಾರಿಯಾಗಿ ನಟಿಸಿದ್ದಾರೆ. ಪುನೀತ್ ರಾಜ್ಕುಮಾರ್ ರವರು 2022ರಲ್ಲಿ ಗಂಧದ ಗುಡಿ ಚಿತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರವು ಇವರ ಕೊನೆಯ ಚಿತ್ರವಾಗಿದೆ. Thank you for watching our video. For more videos, like, share and subscribe.